Hello students, welcome to IMS AV classes. Students, ನಾವು ಇವತ್ತಿಂದ MS DOS ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. So first I would like to tell you what does MS DOS stands for. So MS DOS stands for Microsoft Disk Operating System. Okay. So Microsoft Disk Operating System ಅಥವಾ MS DOS or simply DOS. ಸೊ ಇದು ಒಂದು ಟೈಪ್ ಆಫ್ ಆಪರೇಟಿಂಗ್ ಸಿಸ್ಟಮ್. ಇದು ನಮಗೆ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮಲ್ಲೇ ಸಿಗುತ್ತೆ. ಸೊ ನಾವು ಇದನ್ನು ಡೈರೆಕ್ಟಾಗಿ ಡಾಸ್ ಅಂತ ಯೂಸ್ ಮಾಡೋದಿಲ್ಲ, ಆದರೆ ಬದಲಾಗಿ ಈ ಡಾಸ್ನ ಕಮ್ಯಾಂಡ್ ಪ್ರಾಂಪ್ಟಲ್ಲಿ ಯೂಸ್ ಮಾಡ್ತೀವಿ. ಅದನ್ನು ಹೇಗೆ ಮಾಡ್ತೀವಿ, ಏನೇನು ಮಾಡ್ತೀವಿ, ಎಲ್ಲದರ ಬಗ್ಗೆ ಕೂಡ ನಾವು ಇವತ್ತಿಂದ ಕಲಿತಾ ಹೋಗೋಣ. ಓಕೆ. ಸೊ ಫಸ್ಟ್, ವಾಟ್ ಈಸ್ ಡಾಸ್? ಡಾಸ್ ಅಂದರೆ ಏನು? DOS is a command line interface based operating system. So DOS ಅಂದ್ರೆ ಇದು ಒಂದು ಟೈಪ್ ಆಫ್ ಆಪರೇಟಿಂಗ್ ಸಿಸ್ಟಮ್, ಆದರೆ ಇದು ಕಮ್ಯಾಂಡ್ ಲೈನ್ ಇಂಟರ್ಫೇಸ್ ಆಗಿರುತ್ತೆ. ಸೊ ನಾವೆಲ್ಲ ಇಷ್ಟು ದಿನ ಯೂಸ್ ಮಾಡಿದ್ದು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್. ಓಕೆ, ವಿಂಡೋಸ್ ಆಪರೇಟಿಂಗ್ ಸಿಸ್ಟಮಲ್ಲಿ ನಮಗೆ ಗ್ರಾಫಿಕ್ಸ್ ಇರುತ್ತೆ. ಗ್ರಾಫಿಕ್ಸಲ್ಲಿ ನಾವು ಇಂಟರ್ಫೇಸ್ ಮಾಡ್ತೀವಿ, ನಾವು ಮೌಸ್ನ ಯೂಸ್ ಮಾಡ್ಕೊಂಡು ಇಂಟರ್ಫೇಸ್ ಮಾಡ್ತೀವಿ ಕಂಪ್ಯೂಟರ್ ಜೊತೆ. ಆದರೆ ಡಾಸಲ್ಲಿ ಹಾಗಲ್ಲ, ನಾವು ಇಂಟರ್ಫೇಸ್ ಮಾಡೋದು ಕಮ್ಯಾಂಡ್ ಲೈನ್ಸ್ ಮುಖಾಂತರ. ಓಕೆ, ಅದನ್ನು ನಾನು ನಿಮಗೆ ಪ್ರಾಕ್ಟಿಕಲ್ ಮಾಡೋವಾಗ ಡೀಟೇಲಾಗಿ ಹೇಳ್ತೀನಿ. ದಿಸ್ ವಾಸ್ ಡೆವಲಪ್ಡ್ ಬೈ ಬಿಲ್ ಗೇಟ್ಸ್ ಆ್ಯಂಡ್ ಪಾಲ್ ಆಲೆನ್ ಆಫ್ ಮೈಕ್ರೋಸಾಫ್ಟ್ ಕಾರ್ಪೊರೇಷನ್ ಕಂಪನಿ USA. ಸೊ ಈ ಒಂದು ಸಾಫ್ಟ್ವೇರ್ನ ಡೆವಲಪ್ ಮಾಡಿದ್ದು ಬಿಲ್ ಗೇಟ್ಸ್ ಆ್ಯಂಡ್ ಪಾಲ್ ಆಲೆನ್ ಆಫ್ ಮೈಕ್ರೋಸಾಫ್ಟ್ ಕಾರ್ಪೊರೇಷನ್ USA. A command line interface is a method of interacting with a PC through text terminal. So DOS ಅಂದರೆ ಕಮ್ಯಾಂಡ್ ಲೈನ್ ಇಂಟರ್ಫೇಸ್ ಅನ್ನೋದು ಗೊತ್ತಾಗಿದೆ. ಹಾಗಂದರೆ ಅರ್ಥ ಕಂಪ್ಯೂಟರ್ ಅಥವಾ PC ಅಂದರೆ ಪರ್ಸನಲ್ ಕಂಪ್ಯೂಟರ್, ಅದರ ಜೊತೆ ಇಂಟರಾಕ್ಷನ್ ಮಾಡ್ತೀವಿ, ಆದರೆ ಕಮ್ಯಾಂಡ್ ಲೈನ್ಸ್ ಮುಖಾಂತರ. ಸೊ ನಾವಿಲ್ಲಿ ಕೊಡೋವಂಥ ಕಮ್ಯಾಂಡ್ಸ್ ಎಲ್ಲ ಟೆಕ್ಸ್ಟ್ ಫಾರ್ಮಲ್ಲಿ ಇರುತ್ತೆ. ಸೊ ನಾವು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮಲ್ಲಿ ಮೌಸ್ ಜೊತೆ ಇಂಟರಾಕ್ಷನ್ ಮಾಡ್ತಾ ಇರೋ ಥರನೇ ನಾವು ಈ ಕಮ್ಯಾಂಡ್ ಲೈನ್ ಇಂಟರ್ಫೇಸಲ್ಲಿ ಟೆಕ್ಸ್ಟ್ ಮುಖಾಂತರ ಕಂಪ್ಯೂಟರ್ ಜೊತೆ ಇಂಟರ್ಫೇಸ್ ಮಾಡ್ತೀವಿ. ಹಿಯರ್ ದ ಕಮ್ಯಾಂಡ್ಸ್ ಆರ್ ಎಂಟರ್ಡ್ ಆಸ್ ಲೈನ್ಸ್ ಆಫ್ ಟೆಕ್ಸ್ಟ್ ಆ್ಯಂಡ್ ದ ಔಟ್ಪುಟ್ ಈಸ್ ಆಲ್ಸೋ ಡಿಸ್ಪ್ಲೇಡ್ ಇನ್ ದ ಫಾರ್ಮ್ ಆಫ್ ಟೆಕ್ಸ್ಟ್. ಇಲ್ಲಿ ನಾವು ಕಮ್ಯಾಂಡ್ಸ್ನ ಟೆಕ್ಸ್ಟ್ ಲೈನ್ಸಲ್ಲಿ ಟೈಪ್ ಮಾಡ್ತೀವಿ, ಅದೇ ರೀತಿ ಔಟ್ಪುಟ್ ಕೂಡ ನಮಗೆ ಟೆಕ್ಸ್ಟ್ ಫಾರ್ಮಲ್ಲೇ ಸಿಗುತ್ತೆ. ಓಕೆ, ನೆಕ್ಸ್ಟ್, ದ ಕಮ್ಯಾಂಡ್ ಲೈನ್ ಇಂಟರ್ಫೇಸ್ ಈಸ್ ಕಾಲ್ಡ್ CLI. ಸೊ ಕಮ್ಯಾಂಡ್ ಲೈನ್ ಇಂಟರ್ಫೇಸ್ನ ಶಾರ್ಟ್ ಆಗಿ ನಾವು CLI ಅಂತ ಕೂಡ ಕರೀಬಹುದು. ದ ಕಮ್ಯಾಂಡ್ಸ್ ಆರ್ ಟೈಪ್ಡ್ ಅಟ್ ಅ ಪ್ಲೇಸ್ ಕಾಲ್ಡ್ ಕಮ್ಯಾಂಡ್ ಪ್ರಾಂಪ್ಟ್ ಅಂಡ್ ದ ಸೇಮ್ ಆರ್ ಎಕ್ಸಿಕ್ಯೂಟೆಡ್ ಟು ಪ್ರೊಡ್ಯೂಸ್ ದ ಔಟ್ಪುಟ್ ಇನ್ ದ ಟೆಕ್ಸ್ಟ್ ಫಾರ್ಮ್. ಹಾಗಿದ್ರೆ ನಾವು ಈ ಕಮ್ಯಾಂಡ್ಸ್ನ ಎಲ್ಲಿ ಟೈಪ್ ಮಾಡ್ತೀವಿ ಅಂದರೆ ಕಮ್ಯಾಂಡ್ ಪ್ರಾಂಪ್ಟ್ ಅನ್ನೋ ಒಂದು ಪ್ರೋಗ್ರಾಮ್ ಇದೆ. ಆ ಕಮ್ಯಾಂಡ್ ಪ್ರಾಂಪ್ಟ್ ಅನ್ನೋ ಪ್ರೋಗ್ರಾಮಲ್ಲಿ ಈ ಕಮ್ಯಾಂಡ್ಸ್ನೆಲ್ಲ ಟೈಪ್ ಮಾಡ್ತೀವಿ. ಕಮ್ಯಾಂಡ್ಸ್ ಅಂದರೆ ನಥಿಂಗ್ ಬಟ್ ದ ಇನ್ಸ್ಟ್ರಕ್ಷನ್ಸ್. ಸೊ ಕಂಪ್ಯೂಟ್ರಿಗೆ ಕೊಡೋ ಇನ್ಸ್ಟ್ರಕ್ಷನ್ನ ನಾವು ಕಮ್ಯಾಂಡ್ಸ್ ಅಂತ ಇನ್ನೊಂದು ಹೆಸರಲ್ಲಿ ಕರಿತಿದ್ದೀವಿ ಅಷ್ಟೇ. ಸೊ ಅದನ್ನು ಟೈಪ್ ಮಾಡೋದಕ್ಕೆ ನಮ್ಮ ಹತ್ರ ಒಂದು ಪ್ರೋಗ್ರಾಮ್ ಇದೆ, ಕಮ್ಯಾಂಡ್ ಪ್ರಾಂಪ್ಟ್. ಪ್ರಾಂಪ್ಟ್ ಅಂದರೆ ಅರ್ಥ ನಾವು ಕೊಡೋವಂಥ ಇನ್ಸ್ಟ್ರಕ್ಷನ್ ಅಥವಾ ಕಮ್ಯಾಂಡ್ನ ಎಕ್ಸಿಕ್ಯೂಟ್ ಮಾಡು ಪ್ಲೀಸ್ ಅಂತ ಹೇಳಿದಾಗ ಮತ್ತೆ ಅದು ಎಕ್ಸಿಕ್ಯೂಟ್ ಆಗಿ ಟೆಕ್ಸ್ಟ್ ಫಾರ್ಮಲ್ಲೇ ನಮಗೆ ಔಟ್ಪುಟ್ ಸಿಗುತ್ತೆ. Here both input and output work in text mode. ಓಕೆ ಸ್ಟೂಡೆಂಟ್ಸ್, ಇಲ್ಲಿ ಏನಾಗುತ್ತೆ ಅಂದರೆ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಎರಡೂ ಟೆಕ್ಸ್ಟ್ ಮೋಡಲ್ಲೇ ಇರುತ್ತೆ. ಸೊ ನಾನು ನಿಮಗೆ ಈ ಒಂದು ಪ್ರೋಗ್ರಾಮ್ನ ಹೇಗೆ ಆನ್ ಮಾಡೋದು ಅನ್ನೋದನ್ನ ಓಪನ್ ಮಾಡೋದನ್ನ ಫಸ್ಟ್ ಹೇಳಿಬಿಡ್ತೀನಿ. ಸೊ ಫಸ್ಟು ಡೆಸ್ಕ್ಟಾಪ್ನಲ್ಲಿ, ಸೊ ನಿಮಗೆಲ್ಲ ಗೊತ್ತಿರೋ ಥರ ಇದುವರೆಗೂ ನಾವು ವಿಂಡೋಸ್ ಪ್ರೋಗ್ರಾಮ್ಸ್ನ ಸ್ಟಾರ್ಟ್ ಮೆನುವಿಂದನೇ ಓಪನ್ ಮಾಡ್ತಿದ್ವಿ. ಅದೇ ರೀತಿ ಸ್ಟಾರ್ಟ್ ಮೆನುನ ಕ್ಲಿಕ್ ಮಾಡಿ ಸ್ಟಾರ್ಟ್ ಮೆನುವಲ್ಲಿ ಆಲ್ ಪ್ರೋಗ್ರಾಮ್ಸ್ ತೊಗೊಳ್ಳಿ. ಆಲ್ ಪ್ರೋಗ್ರಾಮ್ಸಲ್ಲಿ ಆಕ್ಸೆಸರೀಸ್ ಕ್ಲಿಕ್ ಮಾಡಿದರೆ ಇದರಲ್ಲಿ ನಿಮಗೆ ಬಹಳಷ್ಟು ಪ್ರೋಗ್ರಾಮ್ಸ್ ಆಲ್ರೆಡಿ ಸ್ಟೋರ್ ಆಗಿರುತ್ತೆ. ಇದರಲ್ಲಿ ನಾವೀಗ ಕಮ್ಯಾಂಡ್ ಪ್ರಾಂಪ್ಟ್ ಅನ್ನೋ ಪ್ರೋಗ್ರಾಮ್ ಕಾಣಿಸ್ತಿದೆ ನಿಮಗೆ ಇಲ್ಲಿ. ಸೊ ಕಮ್ಯಾಂಡ್ ಪ್ರಾಂಪ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಸ್ಟೂಡೆಂಟ್ಸ್, ಕಮ್ಯಾಂಡ್ ಪ್ರಾಂಪ್ಟ್ ಅಂತ ತಗೊಂಡ ತಕ್ಷಣವೇ ಸೊ ನಿಮಗೆ ಸ್ಕ್ರೀನ್ ಇಲ್ಲಿ ಚಿಕ್ಕದಾಗೆ ಬಂದಿದೆ. ಓಕೆ, ಸೊ ನಿಮಗೆ ಸ್ಕ್ರೀನ್ ಈ ರೀತಿ ಕಾಣುತ್ತೆ, ಬ್ಲ್ಯಾಕ್ ಕಲರ್ ಸ್ಕ್ರೀನ್. ಸ್ಕ್ರೀನ್ನ ಫುಲ್ ಸೈಜ್ ಮಾಡಬೇಕು ಅಂದರೆ ಆಲ್ಟ್ ಎಂಟರ್ನ ಪ್ರೆಸ್ ಮಾಡಿ. ಓಕೆ ಸ್ಟೂಡೆಂಟ್ಸ್, ಈಗ ನನಗೆ ಫುಲ್ ಸ್ಕ್ರೀನಲ್ಲಿ ಬಂದಿದೆ. ಸೊ ನಾನು ಅದನ್ನು ನಿಮಗೆ ಜಸ್ಟ್ ಝೂಮ್ ಮಾಡಿ ತೋರಿಸ್ತೀನಿ.
ಎಸ್, ಇಲ್ಲಿ ನೋಡಿ ಅಡ್ಮಿನಿಸ್ಟ್ರೇಟರ್ ಕಮ್ಯಾಂಡ್ ಪ್ರಾಂಪ್ಟ್ ಅಂತ ನಿಮಗೆ ಟೈಟಲ್ ಬಾರಲ್ಲಿ ತೋರಿಸ್ತಾ ಇರುತ್ತೆ. ಸೊ ನಿಮ್ಗೆ ಆ್ಯಕ್ಚುಲಲ್ಲಿ ಸಮ್ ಸಿಸ್ಟಮಲ್ಲಿ ಫುಲ್ ಸ್ಕ್ರೀನ್ ಆದಾಗ ಅದೇನೋ ಡಿಸ್ಪ್ಲೇ ಆಗೋಲ್ಲ. ಜಸ್ಟ್ ಮೈಕ್ರೋಸಾಫ್ಟ್ ವಿಂಡೋಸ್ ವರ್ಷನ್ 6.176001 ಅನ್ನೋದು ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ. ಅದು ಜಸ್ಟ್ ಏನು ಈ ಕಮೆಂಟ್ ಪ್ರಾಂಪ್ಟ್ನ ವರ್ಷನ್ ಯಾವುದು, ಯಾವ ಆಪ್ರೇಟಿಂಗ್ ಸಿಸ್ಟಮಲ್ಲಿ ನಾವು ಯೂಸ್ ಮಾಡ್ತಿದ್ದೀವಿ ಅನ್ನೋದು ಡೀಟೇಲ್ಸ್ ಕೊಡ್ತಾ ಇದೆ. ಅದೇ ಅಲ್ಲದೆ ಕಾಪಿರೈಟ್ಸ್ ಇನ್ಫಾರ್ಮೇಷನ್ ಕೊಡ್ತಾ ಇದೆ, ಅದ್ರ ಬಗ್ಗೆ ಏನೋ ವರಿ ಮಾಡೋದು ಬೇಡ. ನೆಕ್ಸ್ಟ್ ಇಲ್ಲಿ C/user/ಯುವರಾಜ್ ಗ್ರೇಟರ್ ದೆನ್ ಸಿಂಬಲ್ ಇದೆ. ಸೊ ಅದೇನು ತೋರಿಸ್ತಾ ಇದೆ ಅಂದರೆ ನಾವೀಗ ಕಂಪ್ಯೂಟರ್ನಲ್ಲಿ ಹಾರ್ಡ್ ಡಿಸ್ಕ್ನ ಸಿ ಡ್ರೈವಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಅಂದರೆ ಕಂಪ್ಯೂಟರ್ನ ಹಾರ್ಡ್ ಡಿಸ್ಕ್, ಸೊ ಮೇಯ್ನ್ ಸ್ಟೋರೇಜ್ ಡಿವೈಸ್ ಏನಿದೆ ಅದನ್ನು ಪಾರ್ಟಿಷನ್ಗಳಾಗಿ ಡಿವೈಡ್ ಮಾಡಿರ್ತಾರೆ. ಒಂದು ದೊಡ್ಡ ಹಾರ್ಡ್ ಡಿಸ್ಕ್ನ ಡಿವೈಡ್ ಮಾಡಿರ್ತಾರೆ, ಸಿ ಡ್ರೈವ್, ಡಿ ಡ್ರೈವ್, ಇ ಎಫ್ ಅಂತ. ಆ ರೀತಿ ಯಾಕೆ ಮಾಡ್ತೀವಿ ಅಂದರೆ, ಒಂದು ಹಾರ್ಡ್ ಡಿಸ್ಕ್ ಇದೆ ಅಂದ್ಕೊಳ್ಳಿ, ಅದು 100 GB ಹಾರ್ಡ್ ಡಿಸ್ಕ್. ಸೊ 100 GB ಹಾರ್ಡ್ ಡಿಸ್ಕಲ್ಲೂ ನಾವು ಎಲ್ಲ ಫೈಲ್ಸ್ನ ಸ್ಟೋರ್ ಮಾಡ್ತಾ ಇದ್ದರೆ ಕನ್ಫ್ಯೂಷನ್ ಆಗುತ್ತೆ, ನಮಗೆ ಎಲ್ಲ ಫೈಲ್ ಒಂದೇ ಕಡೆ ಇದ್ದರೆ. ಆಗೇನು ಮಾಡ್ತೀವಿ, ನಾವು ಅದನ್ನು 40-40-20 ಆಗಿ ಅಥವಾ 25-25-50 ಆಗಿ ಡಿವೈಡ್ ಮಾಡ್ಕೊತೀವಿ. ಸಪೋಸ್ ನಾವು 100 GB ಹಾರ್ಡ್ ಡಿಸ್ಕ್ನ 4 ಪಾರ್ಟಿಷನ್ ಆಗಿ ಡಿವೈಡ್ ಮಾಡಬೇಕು ಅಂದ್ಕೊಂಡ್ರೆ 25-25-25-25 ಆಗಿ 25 GB ಅಷ್ಟು 4 ಪಾರ್ಟಿಷನ್ಸ್ನ ಡಿವೈಡ್ ಮಾಡ್ಕೋಬೋದು. ಆ ರೀತಿ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ, ನಮಗೆ ಬೇಕಾಗಿರುವಂತಹ ಸೇಮ್ ಫೈಲ್ಸ್ನೆಲ್ಲ ಗ್ರೂಪ್ ಮಾಡಿ ಒಂದು ಪಾರ್ಟಿಷನಲ್ಲಿ ಹಾಕಿಡ್ಬೋದು. ನೆಕ್ಸ್ಟ್ ಇನ್ನೂ ಸ್ವಲ್ಪ ಫೈಲ್ಸ್ನ ಗ್ರೂಪ್ ಮಾಡಿ ಇನ್ನೊಂದರಲ್ಲಿ ಹಾಕಿಡ್ಬೋದು. ಈಗ ನಿಮ್ಮ ಮನೆಯಲ್ಲಿ ಹೇಗೆ ಹಾಲು, ಕಿಚನ್, ಬೆಡ್ರೂಮ್ ಇರುತ್ತೋ ಅದೇ ರೀತಿ ಕಂಪ್ಯೂಟರ್ ಹಾರ್ಡ್ ಡಿಸ್ಕ್ನಲ್ಲಿ ಈ ರೀತಿ ಡಿವೈಡ್ ಮಾಡಿರ್ತೀವಿ. ಅದಕ್ಕೆಲ್ಲದಕ್ಕೂ ಒಂದೊಂದು ಡ್ರೈವ್ಗೆ ನೇಮ್ ಕೊಟ್ಟಿರ್ತೀವಿ, C-D-E ಅಂತ. ಅದೇ ಥರ ಈಗ ಸಿ ಡ್ರೈವಲ್ಲಿ ನಾನೀಗ ವರ್ಕ್ ಮಾಡ್ತಾ ಇರೋದು. ಸೊ ಜಸ್ಟ್ ಅಲ್ಲಿ ಸಿ ಪ್ರಾಂಪ್ಟ್ ಅಂತ ತೋರಿಸ್ತಾ ಇದೆ. ನಾನೇನು ಹೇಳ್ತೀನಿ ಅಂದರೆ, ಸಿ ಪ್ರಾಂಪ್ಟಲ್ಲಿ ನಾವು ವರ್ಕ್ ಮಾಡೋದು ಬೇಡ, ಕಮೆಂಟ್ಸ್ನ ಕೊಡೋದು ಸಿ ಪ್ರಾಂಪ್ಟಲ್ಲಿ ಬೇಡ. ನಾವೇನು ಮಾಡೋಣ ಅಂದರೆ ಅದಕ್ಕೆ ಡಿಗೆ ಚೇಂಜ್ ಮಾಡ್ಕೋಬೇಕು. ಓಕೆ, ಸೊ ಡಿ ಚೇಂಜ್ ಆಗಬೇಕು ಅಂದರೆ ಜಸ್ಟ್ ಡಿ ಅಂತ ಕೊಟ್ಟು ಕೊಲನ್ ಪ್ರೆಸ್ ಮಾಡಿ ಎಂಟರ್ ಕೊಡಿ. ಓಕೆ, ಈಗೇನಾಯ್ತು, ಅದು ಸಿಯಿಂದ ಕಮೆಂಟ್ ಪ್ರಾಂಪ್ಟ್ ಡಿಗೆ ಚೇಂಜ್ ಆಯಿತು. ಓಕೆ, ಈ ರೀತಿ ವರ್ಕ್ ಆದಮೇಲೆ ನಾನೀಗ ಸಪೋಸ್ ನನಗೆ ಟೈಮ್ ಬೇಕಾಯಿತು, ಟೈಮ್ ನೋಡಬೇಕಾಯ್ತು ಅಂದರೆ ನಾನೀಗ ಕಮೆಂಟ್ನ ಕೊಡಬೇಕಾಗುತ್ತೆ. ಏನಂತ ಕಮೆಂಟ್ ಕೊಡಬೇಕು, ಟೈಮ್, TIME, ಟೈಮ್, ಎಂಟರ್. ಸೊ ನನಗೀಗ ತೋರಿಸ್ತಾ ಇದೆ 13:56 ಅಂತ. ಸೊ ದಟ್ ಮೀನ್ಸ್ 13 ಅಂದರೆ, ಸೊ 12 ಮೈನಸ್ ಮಾಡಿದರೆ ಅದರಲ್ಲಿ 1:56 ಅಂದರೆ ಈಗ ಟೈಮ್ ಆಗಿರೋದು 1:56, 1 PM 56 ಸೆಕೆಂಡ್ಸ್ ಅಂತ ತೋರಿಸ್ತಾ ಇರೋದು. 19.8 ಅನ್ನೋದು ಸೆಕೆಂಡ್ಸ್, 19 ಸೆಕೆಂಡ್ಸ್ 83 ಮೈಕ್ರೋ ಸೆಕೆಂಡ್ಸ್ ಅಂತ ನನಗೆ ಟೈಮ್ ತೋರಿಸ್ತಾ ಇದೆ. ಈ ರೀತಿ ನೀವು ಕಮೆಂಟ್ಸ್ನ ಕೊಡ್ತಾ ಹೋಗ್ತೀರಾ. ಹಾಗಿದ್ರೆ ವಾಟ್ ಶುಡ್ ವಿ ಯೂಸ್ ಡಾಸ್? ನಾವು ಡಾಸ್ನ ಯಾಕೆ ಯೂಸ್ ಮಾಡಬೇಕು? ಟು ಆಪರೇಟ್ ದ ಡಿಸ್ಕ್. ನಾನು ಹೇಳಿದೆ, ಕಂಪ್ಯೂಟರ್ನಲ್ಲಿ ಮೇನ್ ಸ್ಟೋರೇಜ್ ಡಿವೈಸ್ ಹಾರ್ಡ್ ಡಿಸ್ಕ್ ಇದೆ. ಆ ಹಾರ್ಡ್ ಡಿಸ್ಕ್ನ ನಾವು ಆಪರೇಟ್ ಮಾಡಬೇಕು ಅಂದರೆ, ದಟ್ ಮೀನ್ಸ್ ಟು ಕ್ರಿಯೇಟ್, ಮಾಡಿಫೈ ಆ್ಯಂಡ್ ರಿಟ್ರೈವ್ ಫೈಲ್ಸ್ ಆ್ಯಂಡ್ ಡೈರೆಕ್ಟ್ರೀಸ್. ಸೊ ಹಾರ್ಡ್ ಡಿಸ್ಕ್ನಲ್ಲಿರೋ ಫೈಲ್ಸ್ನ ಕ್ರಿಯೇಟ್ ಮಾಡಬೇಕು ಹಾರ್ಡ್ ಡಿಸ್ಕ್ನಲ್ಲಿ, ಅಥವಾ ಅದನ್ನು ಮಾಡಿಫೈ ಮಾಡಬೇಕು ಮತ್ತು ಓಪನ್ ಮಾಡಬೇಕು ಅಂದರೆ ನಮಗೆ ಈ ಕಮೆಂಟ್ ಪ್ರಾಂಪ್ಟ್ ಅಥವಾ ಡಾಸು ಇರಲೇಬೇಕು. ಅದು ಅಲ್ಲದೆ ಡೈರೆಕ್ಟ್ರೀಸ್ನ ಕೂಡ ನಾವಿಲ್ಲಿ ಕ್ರಿಯೇಟ್, ಮಾಡಿಫೈ ಮಾಡ್ಬೋದು. ಓಕೆ, ಸೊ ನಾವು ಭಾಳಷ್ಟು ಪ್ರೋಗ್ರಾಮ್ಸ್ ನಮಗೆ ಸಿಗುತ್ತೆ. MS ಆಫೀಸ್ ಅನ್ನೋ ಪ್ರೋಗ್ರಾಮ್ ಸಿಗುತ್ತೆ, ಟ್ಯಾಲಿ, ಫೋಟೋಶಾಪ್, ಅದರಲ್ಲೂ ಕೂಡ ನಾವು ಫೈಲ್ಸ್ನ ಕ್ರಿಯೇಟ್ ಮಾಡಿ ಸ್ಟೋರ್ ಮಾಡ್ಬೋದು. ಆದರೆ ಇವ್ಯಾವುದು ಅಪ್ಲಿಕೇಶನ್ಸೇ ನಮ್ಮ ಹತ್ರ ಇಲ್ಲ ಅಂದಾಗ ನಾವು MS DOSನ ಯೂಸ್ ಮಾಡಿ ಫೈಲ್ಸ್ನೆಲ್ಲ ಟೈಪ್ ಮಾಡಿ ಅದರಲ್ಲಿ ಸ್ಟೋರ್ ಮಾಡಿಡ್ಬೋದು. ನಮಗೆ ಯಾವಾಗ ಬೇಕೋ ಆಗ ಓಪನ್ ಮಾಡಿ ನೋಡ್ಕೋಬೋದು. ಅದೇ ಅಲ್ಲದೆ MS DOS ಯಾವಾಗಲೂ ವರ್ಕ್ ಮಾಡ್ತಾನೆ ಇರುತ್ತೆ. ನೀವು ಬೇರೆ ಒಂದು ಅಪ್ಲಿಕೇಶನ್ಸ್ ಅಂದರೆ MS ವರ್ಡು, MS ಎಕ್ಸೆಲೋ, ನೋಟ್ ಪ್ಯಾಡ್, ವರ್ಡ್ ಪ್ಯಾಡಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಮತ್ತು ಅದನ್ನು ಹೋಗಿ ಯಾವುದಾದ್ರೂ ಒಂದು ಡ್ರೈವಲ್ಲಿ ಸ್ಟೋರ್ ಮಾಡ್ತಿದ್ದೀರಾ ಅಂದರೂ MS DOS ಬ್ಯಾಕ್ಗ್ರೌಂಡಲ್ಲಿ ವರ್ಕ್ ಮಾಡ್ತಾ ಇರುತ್ತೆ, ಅದು ನಿಮಗೆ ಗೊತ್ತಾಗಲ್ಲ. ಸೊ ಇದು ಹೇಗೆ MS DOS ಯಾಕೆ ವರ್ಕ್ ಮಾಡ್ತಾ ಇರುತ್ತೆ ಅಂದರೆ, ನೀವು ಯಾವುದಾದ್ರೂ ಒಂದು ಡ್ರೈವಲ್ಲಿ ಫೈಲ್ನ ಸೇವ್ ಮಾಡಬೇಕು ಅಂದ್ಕೊಂಡ್ರೆ ಆ ಫೈಲ್ನ ಆ ಡ್ರೈವ್ ಓಪನ್ ಮಾಡಿ ಅದರಲ್ಲಿ ಫೈಲ್ ನೇಮ್ ಕೊಟ್ಟು ಸೇವ್ ಅಂತ ಕ್ಲಿಕ್ ಮಾಡ್ತೀರಾ. ಆಗ ಆ ಫೈಲ್ ಅಲ್ಲಿ ಸೇವ್ ಆಗಬೇಕು ಅಂದರೆ MS DOS ಬ್ಯಾಕ್ಗ್ರೌಂಡಲ್ಲಿ ವರ್ಕ್ ಮಾಡ್ತಿರಬೇಕು. ಓಕೆ, ಹಾಗಿದ್ರೆ ಈ ಫೈಲ್ಸ್ನ ಕ್ರಿಯೇಟ್, ಮಾಡಿಫೈ, ರಿಟ್ರೈವ್ ಮಾಡೋದಕ್ಕೆ ಭಾಳಷ್ಟು ಕಮ್ಯಾಂಡ್ಸ್ ಇದೆ. ಸೊ ಅದನ್ನು ನಾವು ಇಂಟರ್ನಲ್ ಕಮ್ಯಾಂಡ್ಸ್ ಆ್ಯಂಡ್ ಎಕ್ಸ್ಟರ್ನಲ್ ಕಮ್ಯಾಂಡ್ಸ್ ಅಂತ ಡಿವೈಡ್ ಮಾಡಿದ್ದೀವಿ. ಸೊ ಫಸ್ಟ್ ನಾವೀಗೇನು ನೋಡ್ತಾ ಹೋಗೋಣ, ಯಾವ್ಯಾವುದು ಇಂಟರ್ನಲ್ ಕಮ್ಯಾಂಡ್ಸ್ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ನೋಡೋಣ. ಸೊ ಫಸ್ಟ್ ಇನಿಷಿಯಲ್ ಆಗಿ ಸಿಂಪಲ್ ಕಮ್ಯಾಂಡ್ಸಿಂದ ಸ್ಟಾರ್ಟ್ ಮಾಡೋಣ. ಡೇಟ್, ಟೈಮ್, CLS 3 ಕಮ್ಯಾಂಡ್ಸ್ ನಮಗೀಗ ಸ್ಕ್ರೀನಲ್ಲಿದೆ. ಸೊ ನಾವು ಕಂಪ್ಯೂಟರಲ್ಲಿ ಡೇಟ್ನ ಚೆಕ್ ಮಾಡಬೇಕಂದ್ರೆ ಡೇಟ್,
ಟೈಮ್ ಚೆಕ್ ಮಾಡಬೇಕಂದ್ರೆ ಟೈಮ್, ಸ್ಕ್ರೀನ್ನ ಕ್ಲಿಯರ್ ಮಾಡಬೇಕಂದ್ರೆ CLS ಅನ್ನೋ ಕಮೆಂಟ್ಸ್ನ ಯೂಸ್ ಮಾಡಬೇಕು. ಕಮೆಂಟ್ಸ್ ಆರ್ ನಥಿಂಗ್ ಬಟ್ ದ ಇನ್ಸ್ಟ್ರಕ್ಷನ್ಸ್. ಸೊ ನಮಗೆ ಈಗ ಡೇಟ್ ಚೆಕ್ ಮಾಡಬೇಕು ಅಂದರೆ ಡೇಟ್ ಅನ್ನ ಟೈಪ್ ಮಾಡಿದಾಗ ಸೊ ಕಂಪ್ಯೂಟರ್ಗೆ ಏನು ಗೊತ್ತಾಗುತ್ತೆ, ಇವ್ರು ನನಗೆ ಡೇಟ್ ಕೇಳ್ತಿದ್ದಾರೆ, ಸೊ ನನಗೆ ಡೇಟ್ ಡಿಸ್ಪ್ಲೇ ಮಾಡಬೇಕು ಸೊ ಅಂತ ಹೇಳಿ ಅದು ನಮಗೆ ಡಿಸ್ಪ್ಲೇ ಮಾಡುತ್ತೆ ಡೇಟ್ನ. ಓಕೆ, ಅದೇ ಥರ ಟೈಮ್ ಚೆಕ್ ಮಾಡಬೇಕಂದ್ರೆ ಟೈಮ್ ಕಮೆಂಟ್ ಯೂಸ್ ಮಾಡಿ, ಸ್ಕ್ರೀನ್ ಎಲ್ಲ ಕ್ಲಿಯರ್ ಮಾಡಬೇಕಂದ್ರೆ CLS ಯೂಸ್ ಮಾಡಬೇಕು. ಓಕೆ, ನಾನು ಈ ಕಮೆಂಟ್ಸ್ನ ಈ 3 ಕಮೆಂಟ್ಸ್ನಿಗೆ ಎಕ್ಸಿಕ್ಯೂಟ್ ಮಾಡಿ ತೋರಿಸ್ತೀನಿ. ಓಕೆ, ನಾವು ಆಗಲೇ ಟೈಮ್ ಅಂತ ಕೊಟ್ಟಿದ್ದೆ, ಜಸ್ಟ್ ಎಂಟರ್ ಪ್ರೆಸ್ ಮಾಡ್ತೀನಿ. ಸೊ ಡಿ ಡ್ರೈವ್ಗೆ ಚೇಂಜ್ ಮಾಡ್ಕೊಳ್ಳೋದು ಮರಿಬೇಡಿ. ಡಿ ಡ್ರೈವ್ಗೆ ಚೇಂಜ್ ಮಾಡಬೇಕಂದ್ರೆ ಜಸ್ಟ್ ನೀವು ಡಿ ಹಾಗೆ ಕೊಲನ್ನ ಪ್ರೆಸ್ ಮಾಡಿ. ಸೊ ಇದು ಕಂಪಲ್ಸರಿ ಫಸ್ಟ್ ಮಾಡ್ಕೊಂಡ್ಮೇಲೆ ನೀವು ಕಮೆಂಟ್ಸ್ನ ಟೈಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಫಸ್ಟ್ ನಿಮ್ಮ ಹತ್ರ ಬುಕ್ ಇದ್ದರೆ ಆ ಕಮೆಂಟ್ನ ಬರ್ಕೊಂಬಿಡಿ, D:. ಸೊ ಈಗ ಈ ಸ್ಕ್ರೀನಲ್ಲಿ ಬೇಡ, ನಾನು ಸ್ಕ್ರೀನ್ನ ರಿಫ್ರೆಶ್ ಮಾಡಿ ಹೊಸ ಸ್ಕ್ರೀನಲ್ಲಿ ಕಮೆಂಟ್ಸ್ ಎಂಟ್ರಿ ಮಾಡ್ತೀನಿ ಅಂದರೆ CLS ಅಂತ ಟೈಪ್ ಮಾಡಿ ಎಂಟರ್ ಪ್ರೆಸ್ ಮಾಡಿ. ಈಗ ಸ್ಕ್ರೀನೆಲ್ಲ ಕ್ಲಿಯರ್ ಆಗಿದೆ, ಡಿ ಪ್ರಾಂಪ್ಟ್ ನಮಗೆ ಫ್ರೆಶ್ ಆಗಿ ಸಿಕ್ಕಿದೆ. ಓಕೆ, ಸೊ ಫಸ್ಟ್ ನಾವು ಡೇಟಿಂದಾನೇ ಬರೋಣ. ಇವತ್ತಿನ ಡೇಟ್ ಚೆಕ್ ಮಾಡಬೇಕು ಅಂದರೆ DATE ಡೇಟ್ ಅಂತ ಟೈಪ್ ಮಾಡಿ ಎಂಟ್ರ್ ಕೊಡಿ. ಸೊ ಏನಂತ ಡಿಸ್ಪ್ಲೇ ಆಗಿದೆ ನನಗೀಗ, ದ ಕರೆಂಟ್ ಡೇಟ್ ಈಸ್ 9 ಸೆಪ್ಟೆಂಬರ್ 2014. ಸೊ ಇವತ್ತು ಡೇಟು ಅಷ್ಟೇ ಆಗಿದೆ. ಸೊ ನನ್ನ ಪ್ರಕಾರ ಈಗ ಕರೆಕ್ಟಾಗಿ ಡೇಟ್ ತೋರಿಸ್ತಾ ಇದೆ. ಓಕೆ, ಸೊ ನೀವು ಕೂಡ ಡೇಟ್ ಅಂತ ಕೊಟ್ಟು ಇವತ್ತಿನ ಡೇಟ್ನ ಚೆಕ್ ಮಾಡ್ಬೋದು. ನಿಮ್ಮ ಸಿಸ್ಟಮಲ್ಲಿ ಯಾವ್ಯಾವ ಡೇಟ್ ಸೆಟ್ ಆಗಿರುತ್ತೋ ಅದನ್ನು ತೋರಿಸುತ್ತೆ. ಸೊ ಇವತ್ತು ಡೇಟ್ ಎಷ್ಟಾಗಿದೆಯೋ ಅಷ್ಟೇ ತೋರಿಸ್ಬೇಕಂತ ಏನಿಲ್ಲ. ಸೊ ಸಿಸ್ಟಮಲ್ಲಿ ಓಲ್ಡ್ ಡೇಟ್ನ ಸೆಟ್ ಮಾಡಿರ್ತಾರೆ ಅಥವಾ ಡೇಟ್ನೇ ಸೆಟ್ ಮಾಡಿಬಿಟ್ಟಿರಲ್ಲ, ಎಷ್ಟೋ ವರ್ಷದಿಂದ ಹಳೆ ಡೇಟ್ನೇ ಡಿಸ್ಪ್ಲೇ ಮಾಡ್ತಿದೆ ಅಂದರೆ ನಿಮಗೆ ಡೇಟ್ ರಾಂಗ್ ಆಗಿ ಕೂಡ ತೋರಿಸ್ಬೋದು. ಅವಾಗೇನು ಮಾಡ್ತೀರಾ ಅಂದರೆ ಸೊ ಸಿಂಪ್ಲಿ ಇವತ್ತಿನ ಡೇಟ್ನ ನೀವು ಹಾಕ್ಬೋದು. ಸೊ ನೆಕ್ಸ್ಟ್ ಲೈನಲ್ಲಿ ಏನು ಕೇಳ್ತಿದೆ, ಎಂಟರ್ ದ ನ್ಯೂ ಡೇಟ್ ಅಂತ ಕೇಳ್ತಿದೆ. ಬ್ರಾಕೆಟಲ್ಲಿ DDMMYY ಅಂದರೆ ಡೇಟ್ನ 2 ಡಿಜಿಟಲ್ಲಿ ಸ್ಪೇಸ್ ಕೊಟ್ಟು, ಮಂತ್ನ 2 ಡಿಜಿಟಲ್ಲಿ ಸ್ಪೇಸ್ ಕೊಟ್ಟು YY ಇಯರ್ನ ಕೂಡ ಟೈಪ್ ಮಾಡಿ ಅಂತ ಕೇಳ್ತಾ ಇದೆ. ಸೊ ಅದ್ರ ಬಗ್ಗೆ ಕಷ್ಟ ಆದರೆ ಮೇಲ್ಗಡೆ ತೋರಿಸ್ತಾ ಇದೆ 09 ಸೆಪ್ಟೆಂಬರ್ 2014. ಅದೇ ಫಾರ್ಮ್ಯಾಟಲ್ಲಿ ನೀವು ಡೇಟ್ ಕೊಡಿ. ಸಪೋಸ್ ಇವತ್ತು 15 ಸೆಪ್ಟೆಂಬರ್ ಆಗಿತ್ತು ಅಂದರೆ ನಾನು ಅದೇ ರೀತಿ ಕೊಡ್ತೀನಿ. ಓಕೆ, ಸೊ ಈ ರೀತಿ ಕೊಡಿ, 15 ಸ್ಪೇಸ್ SCP ಸ್ಪೇಸ್ 2014. ಅಥವಾ ಇವತ್ತು ಆಗಸ್ಟ್ ಆಗಿತ್ತು ಅಂದರೆ AUG ಕೊಡಿ, 2014 ಕೊಡಿ. ಈ ರೀತಿ ನೀವು ಕೊಡ್ತಾ ಹೋಗಿ. ಓಕೆ, ಸೊ ಅಲ್ಲಿ ಆ್ಯಕ್ಚುಲಾಗಿ ಕೊಡಬೇಕಾದಂಥ ಫಾರ್ಮ್ಯಾಟ್ ಯಾವುದು, ಸೊ 2 ಡಿಜಿಟ್ ಅಲ್ಲೇ ಕೊಡಬೇಕು. DD-MM-YY ಅಂತ ಇದೆ ಅಲ್ವಾ. ಸೊ ಸಪೋಸ್ ಇವತ್ತು ಡೇಟು 10 ಆಗಸ್ಟ್ ಆಗಿತ್ತು ಅಂದರೆ 08 ಕೊಡಬೇಕು. ಸ್ಪೇಸ್ 2014 ಆಗಿತ್ತು ಅಂದರೆ ಜಸ್ಟ್ 14 ಅಂತ ಟೈಪ್ ಮಾಡಿ. ಓಕೆ, ಆ ರೀತಿಯೇ ಟೈಪ್ ಮಾಡಬೇಕು. ನಾನು ಜಸ್ಟ್ ನಿಮಗೆ ತೋರಿಸ್ದೆ ಅಷ್ಟೇ, SCP AUG ಅಂತ ಆ ರೀತಿ ಕೊಡಬೇಡಿ. ಸೊ ಜಸ್ಟ್ ಅದ್ರ ಕೇಳಿರೋ ಫಾರ್ಮ್ಯಾಟಲ್ಲೇ ಟೈಪ್ ಮಾಡಬೇಕು. ಎಂಟರ್ ಪ್ರೆಸ್ ಮಾಡಿ. ಈಗ ಡೇಟು ಸೆಟ್ ಆಗಿದೆ. ಈಗ ಅಗೈನ್ ಸ್ಕ್ರೀನ್ನ ಕ್ಲಿಯರ್ ಮಾಡೋಣ. CLS ಡೇಟ್ನ ಈಗ ಚೆಕ್ ಮಾಡಿ ನೋಡಿ, DATE ಎಂಟರ್. ಸೊ ದ ಕರೆಂಟ್ ಡೇಟ್ ಈಸ್ 10 ಆಗಸ್ಟ್ 2014 ಅಂತ ತೋರಿಸ್ತಾ ಇದೆ ಅಲ್ವಾ. ಗೊತ್ತಾಗಿದೆ ಅಲ್ಲ ಸ್ಟೂಡೆಂಟ್ಸ್, ಡೇಟ್ನ ಹೇಗೆ ಚೇಂಜ್ ಮಾಡೋದು ಹಾಗೆ ನೋಡೋದು ಹೇಗೆ. ಸೊ ನಾನು ಡೇಟ್ನ ಮತ್ತೆ ಮೊದಲು ಹೇಗಿತ್ತು ಹಾಗೆ ಸೆಟ್ ಮಾಡ್ತೀನಿ. 09 ಸೊ ಸೆಪ್ಟೆಂಬರ್ ಅಂದರೆ 09/14. ಓಕೆ, ಸೊ ನಾನೀಗ ಡೇಟ್ನ ಚೇಂಜ್ ಮಾಡಿಕೊಂಡಿದ್ದೀನಿ. ಸೊ ಈಗ ಟೈಮ್ನ ನೋಡಬೇಕು, ಟೈಮ್ ಎಷ್ಟಾಗಿದೆ ನನಗೆ ಗೊತ್ತಾಗಿಲ್ಲ. ಸೊ ಟೈಮ್ ನೋಡಬೇಕಂದ್ರೆ ನಾನು TIME ಟೈಮ್ ಅಂತ ಟೈಪ್ ಮಾಡಿ ಎಂಟ್ರ್ ಕೊಡ್ತೀನಿ. ದ ಕರೆಂಟ್ ಟೈಮ್ ಈಸ್ 14:09.34 ಅಂತ ತೋರಿಸ್ತಾ ಇದೆ. ಸೊ 14 hours ಅಂದರೆ ಅದರಲ್ಲಿ 12 ಮೈನಸ್ ಮಾಡಿದರೆ ಎಷ್ಟು ಉಳಿತು, 2. ಸೊ 14 hours ಅಂದರೆ 2, 4 ಅಂದರೆ 4 minutes, 9.34 ಅಂದರೆ ಸೆಕೆಂಡ್ಸ್. ಸೊ 2 hours 4 minutes 9 seconds ಆಗಿದೆ ಈಗ. ಸೊ 0.34 ಅಂದರೆ ಮೈಕ್ರೋ ಸೆಕೆಂಡ್ಸ್ ಅಂತ, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ. ಸೊ ಈಗ ಟೈಮ್ ಎಷ್ಟಾಗಿದೆ, 2 ಗಂಟೆ 4 ನಿಮಿಷ ಆಗಿದೆ. ಸೊ ಅದೇ ರೀತಿ ನೀವು ಟೈಮ್ನ ಕೂಡ ಚೇಂಜ್ ಮಾಡ್ಬೋದು. ಸಪೋಸ್ ಈಗ 4 PM ಆಗಿತ್ತು, 4 ಗಂಟೆ ಆಗಿತ್ತು ಅಂದರೆ ಜಸ್ಟ್ ಅವ್ರು ಕೊಟ್ಟಿರೋ ಫಾರ್ಮ್ಯಾಟಲ್ಲೇ ನೀವು ಟೈಪ್ ಮಾಡಿ. ಓಕೆ, ಸೊ 14 minutes ಹಾಗೆ 20 seconds ಆಗಿತ್ತು ಅಂದರೆ ಈ ರೀತಿ ಟೈಪ್ ಮಾಡಿ ಎಂಟ್ರಿ ಕೊಡಿ. ಸೊ ನಾನು ಟೈಮ್ನ ಚೇಂಜ್ ಮಾಡೋಕ್ಕೆ ಹೋಗಲ್ಲ, ಜಸ್ಟ್ ಎಂಟ್ರ್ ಕೊಟ್ಬಿಡ್ತೀನಿ. ಸೊ ನೀವು ಟೈಮ್ನ ಚೇಂಜ್ ಮಾಡಬಾರ್ದು ಅಥವಾ ಡೇಟ್ನ ಚೇಂಜ್ ಮಾಡಬಾರ್ದು ಅಂದರೆ ಜಸ್ಟ್ ಎಂಟ್ರನ್ನ ಪ್ರೆಸ್ ಮಾಡಿಬಿಡಿ. ಅಲ್ಲಿ ಖಾಲಿ ಬಿಟ್ಟು ಎಂಟ್ರನ್ನ ಪ್ರೆಸ್ ಮಾಡಿ ಜಸ್ಟ್ ನೀವು ಡೇಟು ಟೈಮ್ನ ನೋಡ್ಬೋದು. ಓಕೆ, ಸೊ ಸ್ಕ್ರೀನ್ನ ಕ್ಲಿಯರ್ ಮಾಡಬೇಕಂದ್ರೆ CLS. ಸೊ ಗೊತ್ತಾಯ್ತಲ್ಲ ಸ್ಟೂಡೆಂಟ್ಸ್, ಈಗ ಡೇಟ್ನ ಹೇಗೆ ಚೆಕ್ ಮಾಡಬೇಕು, ಟೈಮ್ನ ಹೇಗೆ ಚೆಕ್ ಮಾಡಬೇಕು ಅನ್ನೋದು ಗೊತ್ತಾಗಿದೆ. ಸೊ ಡೇಟ್ನ
ನಾವು ಮಾಡಿಫಿಕೇಶನ್ ಮಾಡಬಾರ್ದು, ಜಸ್ಟ್ ನಮಗೆ ಡೇಟ್ ಎಷ್ಟಿದೆ ಗೊತ್ತಾಗಬೇಕು. ಅಂದರೆ DAT ಡೇಟ್ ಜೊತೆ ಒಂದು ಪ್ಯಾರಾಮೀಟರ್ ಆ್ಯಡ್ ಮಾಡಿ, ದಟ್ ಈಸ್ /t ಅಂತ. ಸೊ ಫಾರ್ವರ್ಡ್ ಸ್ಲ್ಯಾಶ್, ಅದು ಸ್ಲ್ಯಾಶ್ ಕೊಡುವಾಗ ನೀವು ಹುಷಾರಾಗಿ ಕೊಡಿ. ಸೊ ಈ ಸ್ಲ್ಯಾಶ್ನ ಯೂಸ್ ಮಾಡಬಾರ್ದು ನಾವು. ಸೊ ಇದು ಬ್ಯಾಕ್ ಸ್ಲ್ಯಾಶ್, ನಮಗೆ ಆ ಸ್ಲ್ಯಾಶ್ ಯೂಸ್ ಮಾಡಬಾರ್ದು. ಸೊ ಇದು ಫಾರ್ವರ್ಡ್ ಸ್ಲ್ಯಾಶ್, ಇದನ್ನು ಯೂಸ್ ಮಾಡಿ. /t ಕೊಡಿ. ಆಗೇನು ತೋರಿಸುತ್ತೆ ಅಂದರೆ ಜಸ್ಟ್ ನಿಮಗೆ ಡೇಟ್ನ ಡಿಸ್ಪ್ಲೇ ಮಾಡುತ್ತೆ, 9 ಸೆಪ್ಟೆಂಬರ್ 2014. ಓಕೆ, ನೀವು ಮಾಡಿಫಿಕೇಷನ್ ಏನು ಮಾಡೋಕ್ಕೆ ಬರೋದಿಲ್ಲ. ಅದೇ ಥರ ಟೈಮ್ /t ಕೊಟ್ಟರೆ ಜಸ್ಟ್ ನಿಮಗೆ ಟೈಮ್ ತೋರಿಸುತ್ತೆ. ಓಕೆ, ಈಗ 2 PM 5 minutes ಆಗಿದೆ. ಸೊ ಇಲ್ಲಿ ಕೂಡ ನೀವೇನು ಚೇಂಜಸ್ ಮಾಡೋಕ್ಕೆ ಬರೋದಿಲ್ಲ. CLS ಕೊಟ್ಟರೆ ಸ್ಕ್ರೀನ್ ಕ್ಲಿಯರ್ ಆಗುತ್ತೆ. ಓಕೆ, ಸೊ ಗೊತ್ತಾಯ್ತಲ್ಲ ಸ್ಟೂಡೆಂಟ್ಸ್ ಈಗ ಹೇಗೆ ನಾವು ಕಮೆಂಟ್ ಪ್ರಾಂಪ್ಟಲ್ಲಿ ಡೇಟ್ ಟು ಟೈಮ್ನ ಚೆಕ್ ಮಾಡ್ಬೋದು ಅಂತ. ಅದೇ ರೀತಿ ಉಳಿದಿರೋ ಕಮೆಂಟ್ಸ್ ಏನಿದೆ ನೋಡೋಣ. VR ಕಾಪಿಕಾನ್ ಎಕ್ಸಿಟ್. ನಾವು ಈ ವಿಂಡೋಸಲ್ಲಿ DOS MS DOSನ ವರ್ಷನ್ ಚೆಕ್ ಮಾಡಬೇಕು ಅಂದರೆ VR ಯೂಸ್ ಮಾಡಬೇಕು, ದಟ್ ಈಸ್ ಫಾರ್ ವರ್ಷನ್. ಮತ್ತು ಫೈಲ್ಸ್ನ ಕ್ರಿಯೇಟ್ ಮಾಡಬೇಕಂದ್ರೆ ಕಾಪಿಕಾನ್ ಅನ್ನೋ ಕಮ್ಯಾಂಡ್ ಯೂಸ್ ಮಾಡಬೇಕು. ಸೊ ಈ ಕಮೆಂಟ್ ಪ್ರಾಂಪ್ಟಿಂದ ಎಕ್ಸಿಟ್ ಆಗಬೇಕು ಅಂದರೆ, ಹೊರಗೆ ಬರಬೇಕು ಅಂದರೆ ಎಕ್ಸಿಟ್ ಅನ್ನೋ ಕಮೆಂಟ್ನ ಟೈಪ್ ಮಾಡಿ. ಓಕೆ, ಸೊ ನಾನೀಗ ಆ 3 ಕಮೆಂಟ್ಸ್ನ ಹೇಳ್ತೀನಿ. ಸೊ ನಾನೀಗ ಏನು ಮಾಡ್ತೀನಿ, ವರ್ಷನ್ ಚೆಕ್ ಮಾಡ್ತೀನಿ. ಸೊ ಜಸ್ಟ್ ನೀವು VER ಅಷ್ಟೇ ಟೈಪ್ ಮಾಡಿ. ಓಕೆ, VER ಅಂತ ಕೊಟ್ಟು ಎಂಟ್ರಿ ಕೊಟ್ಟರೆ ನಿಮಗೆ ವರ್ಷನ್ ಡಿಸ್ಪ್ಲೇ ಆಗುತ್ತೆ. ಮೈಕ್ರೋಸಾಫ್ಟ್ ವಿಂಡೋಸ್ ವರ್ಷನ್ 6.1 ಈ ಕಮೆಂಟ್ ಪ್ರಾಂಪ್ಟ್ನ ವರ್ಷನ್ ತೋರಿಸ್ತಾ ಇದೆ. ಸ್ಕ್ರೀನ್ ಕ್ಲಿಯರ್ ಆಗಬೇಕಂದ್ರೆ ಅಗೈನ್ CLS ಅಂತ ಕೊಡಿ. ಸೊ ನೆಕ್ಸ್ಟ್ ಈಗ ಫೈಲ್ನ ಕ್ರಿಯೇಟ್ ಮಾಡಬೇಕು. ನಾನೊಂದು ಫೈಲ್ನ D ಡ್ರೈವಲ್ಲಿ ಕ್ರಿಯೇಟ್ ಮಾಡಿಡಬೇಕು ಅಂದರೆ ಕಾಪಿಕಾನ್ ಅನ್ನೋ ಕಮೆಂಟ್ನ ಯೂಸ್ ಮಾಡಿ. COPY, ಕಾಪಿ ಸ್ಪೇಸ್ ಕೊಟ್ಟು ಕಾನ್. ಸೊ ಕಾಪಿಕಾನ್ ಇದು ಒಂದು ಕಮಾಂಡ್, ಇದು ಫೈಲ್ನ ಕ್ರಿಯೇಟ್ ಮಾಡೋದಕ್ಕಿರೋ ಕಮಾಂಡ್. ಈ ಕಮಾಂಡ್ ಮುಂದೆ ಫೈಲ್ ನೇಮ್ನ ಕೊಡಬೇಕು. ಸೊ ನಾನೀಗ ಫೈಲ್ ನೇಮ್ IIMS ಅಂತ ಕೊಡ್ತೀನಿ, IIMS. ಓಕೆ, ಕಾಪಿಕಾನ್ ಅನ್ನೋದು ಕಮಾಂಡ್, ಸ್ಪೇಸ್ ಕೊಟ್ಟು ಫೈಲ್ ನೇಮ್ ಕೊಡಿ, ದಟ್ ಈಸ್ IIMS. ಈಗ IIMS ಅನ್ನೋದು ನನ್ನ ಫೈಲ್ ನೇಮ್ ಆಗಿದೆ. ಓಕೆ, ಫೈಲ್ನಾಗೆ ನೇಮ್ ಕೊಟ್ವಿ, ನಾವು ಇನ್ನೂ ಫೈಲಲ್ಲಿ ಏನೂ ಟೈಪ್ ಮಾಡಿಲ್ಲ. ಸೊ ಎಂಟರ್ ಪ್ರೆಸ್ ಮಾಡಿ. ಎಂಟರ್ ಪ್ರೆಸ್ ಮಾಡಿದ ತಕ್ಷಣ ಕರ್ಸರ್ ನೆಕ್ಸ್ಟ್ ಲೈನಿಗೆ ಹೋಗುತ್ತೆ. ಈಗ ಟೈಪ್ ಮಾಡ್ತಾ ಹೋಗಿ. ನಾನೇನು ಟೈಪ್ ಮಾಡ್ತೀನಿ, I am learning basic and MS Office in IIMS Institute Private Limited. IIMS Institute Private Limited ಅನ್ನೋ ಒಂದು ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ನಲ್ಲಿ ನಾನು ಬೇಸಿಕ್ MS ಆಫೀಸ್ ಕಲಿತಾ ಇದ್ದೀನಿ. ಈ ರೀತಿ ಲೈನ್ನ ಟೈಪ್ ಮಾಡಿ. ಈಗ ಇನ್ನೊಂದು ಲೈನ್ ಟೈಪ್ ಮಾಡಬೇಕಂದ್ರೆ ಜಸ್ಟ್ ಪ್ರೆಸ್ ಎಂಟರ್, ಕಂಟಿನ್ಯೂ. ಓಕೆ, ಸೊ ದಾವಣಗೆರೆ, ಬ್ಯಾಂಗಲೋರ್, ಶಿವಮೊಗ್ಗ, ಈ ರೀತಿ ಏನು ಬೇಕೋ ನಿಮ್ಗೆ ಅದನ್ನು ಟೈಪ್ ಮಾಡಿ. ಸೊ ಫೈಲು ಇನ್ನೂ ಸೇವ್ ಆಗಿಲ್ಲ, ನಾನು ಜಸ್ಟ್ ಫೈಲಲ್ಲಿ ಇನ್ಫಾರ್ಮೇಷನ್ ಟೈಪ್ ಮಾಡಿದ್ದೀನಿ. ಫೈಲ್ ಸೇವ್ ಆಗಬೇಕಂದ್ರೆ ನಿಮ್ಮ ಕೀಬೋರ್ಡಲ್ಲಿ ಫಂಕ್ಷನ್ ಬಟನ್ ಇದೆ, ಫಸ್ಟ್ ಲೈನಲ್ಲಿ ಫಂಕ್ಷನ್ ಬಟನ್ ಇದೆ, ಅದರಲ್ಲಿ F6 ಅನ್ನೋ ಫಂಕ್ಷನ್ ಬಟನ್ನ ಪ್ರೆಸ್ ಮಾಡಿ. ಎಸ್, ಆ ರೀತಿ ಪ್ರೆಸ್ ಮಾಡಿದಾಗ ಸಿಂಬಲ್ ಕಾಣಿಸುತ್ತೆ. ಸೊ ಸಿಂಬಲ್ ಬರಬೇಕು. F6 ಅಂತ ಏನಾದರೂ ಪ್ರೆಸ್ ಮಾಡಿ, ಆರ್ Ctrl+Z ಬಟನ್ ಆದರೂ ಪ್ರೆಸ್ ಮಾಡಿ. ಓಕೆ, ಅಂಡು ಯೂಸ್ ಮಾಡ್ತಿರಲ್ಲ Ctrl+Z ಅದನ್ನಾದರೂ ಪ್ರೆಸ್ ಮಾಡ್ಬೋದು, ಅಥವಾ F6ನಾದರೂ ಪ್ರೆಸ್ ಮಾಡಿ. ಎರಡರಲ್ಲಿ ಒಂದು ಕಾಂಬಿನೇಷನ್ ಯೂಸ್ ಮಾಡಿ ಎಂಟರ್ ಪ್ರೆಸ್ ಮಾಡಿ. ಸೊ ಈಗೇನಾಯಿತು, 1 ಫೈಲ್ ಕಾಪಿಡ್ ಅಂತ ಬಂದಿದೆ. ಅಂದರೆ ನಾನೀಗ 1 ಫೈಲ್ನ ಕ್ರಿಯೇಟ್ ಮಾಡಿದ್ದೀನಿ. ಓಕೆ, ಸೊ ಗೊತ್ತಾಯ್ತಲ್ಲ ಸ್ಟೂಡೆಂಟ್ಸ್ ಈಗ ಫೈಲ್ ಹೇಗೆ ಕ್ರಿಯೇಟ್ ಮಾಡೋದಂತ. ನಾನೀಗ ಇನ್ನೊಂದು ಫೈಲ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಅಗೇನ್ ಮತ್ತೆ ಸ್ಟಾರ್ಟ್ ಮಾಡಿ, ಕಾಪಿಕಾನ್ ಅಂತ ಫೈಲ್ ನೇಮ್ ಕೊಟ್ಟೆ. ಈಗ ಇನ್ನೊಂದು ಫೈಲ್ನ ಕೊಡ್ತೀನಿ. ಸೊ ಫೈಲ್ ನೇಮು ಯಾವಾಗಲೂ ನೀವು ಯೂನಿಕಾಗಿ ಕೊಡಿ, ಕೊಟ್ಟಿರೋ ಹೆಸರನ್ನೇ ಕೊಡಬಾರ್ದು. ಓಕೆ, ನಿಮ್ಮ ಹೆಸರಾದರೂ ಕೊಡಿ ಅಥವಾ ಯಾವುದಾದ್ರೂ ಬುಕ್ ಹೆಸರು ಕೊಡಿ. ಓಕೆ, ನಾನೀಗ ಏನು ಕೊಡ್ತೀನಿ, ಕಂಪ್ಯೂಟರ್ ಅಂತ ಕೊಡಿ. ಓಕೆ, ಕಂಪ್ಯೂಟರ್, ಎಂಟರ್. ಸೊ ಕಾಪಿಕಾನ್ ಅನ್ನೋದು ಕಮ್ಯಾಂಡ್, ಸ್ಪೇಸ್ ಕೊಟ್ಟು ಫೈಲ್ ನೇಮ್ ಕೊಡಿ, ಕಂಪ್ಯೂಟರ್. ಇನ್ನೊಂದು ಏನಂದರೆ ಫೈಲ್ ನೇಮಲ್ಲಿ ಯಾವಾಗಲೂ ಸ್ಪೇಸ್ ಇರಬಾರ್ದು. ಸೊ ಕಂಪ್ಯೂಟರ್ ನೋಟ್ಸ್ ಅಂತ ಟೈಪ್ ಮಾಡ್ತೀರಾ ಅಂದ್ಕೊಳ್ಳಿ, ಕಂಪ್ಯೂಟರ್ ಮತ್ತು ನೋಟ್ಸ್ ಎರಡರಲ್ಲೂ ಸ್ಪೇಸ್ ಇರಬಾರ್ದು. ಜಸ್ಟ್ ಯಾವಾಗಲೂ ಫೈಲ್ ನೇಮು 1 ವರ್ಡಲ್ಲಿ ಇರಬೇಕು. ಈಗ ನಾನು ಅದರಲ್ಲಿ ಇನ್ಫಾರ್ಮೇಷನ್ ಟೈಪ್ ಮಾಡ್ತೀನಿ. ಸೊ ಕಂಪ್ಯೂಟರ್ ಈಸ್ ಆನ್ ಎಲೆಕ್ಟ್ರಾನಿಕ್ machine and is
widely using and is widely using around the world ಅಲ್ವಾ. ಕಂಪ್ಯೂಟರ್ ಅನ್ನೋದೊಂದು ಎಲೆಕ್ಟ್ರಾನಿಕ್ ಮಷೀನ್ ಆ್ಯಂಡ್ ಈಸ್ ವೈಡ್ಲಿ ಯೂಸಿಂಗ್ ಅರೌಂಡ್ ದ ವರ್ಲ್ಡ್. ಸೊ ನನಗೆ ಮುಗೀತು. ಸೊ ಸೇವ್ ಮಾಡಬೇಕಂದ್ರೆ F6 ಕೊಟ್ಟು ಎಂಟ್ರಿ ಕೊಡಿ. ಈಗ ನಾನು 2 ಫೈಲ್ನ ಕ್ರಿಯೇಟ್ ಮಾಡಿದೆ. ಫಸ್ಟ್ ಫೈಲ್ IIMS, ಇನ್ನೊಂದು ಫೈಲು ಕಂಪ್ಯೂಟರ್. ಸೊ ಈ ರೀತಿ ಫೈಲ್ಸ್ನ ಕ್ರಿಯೇಟ್ ಮಾಡಿ. ಸೊ ಇಲ್ಲಿಂದ ನಾನು ಹೊರಗೆ ಹೋಗಬೇಕು ಅಂದರೆ ಜಸ್ಟ್ ಏನು ಮಾಡ್ತೀರಾ, ಎಕ್ಸಿಟ್ ಅಂತ ಟೈಪ್ ಮಾಡಿ, EXIT ಎಕ್ಸಿಟ್ ಅಂತ ಟೈಪ್ ಮಾಡಿ ಎಂಟರ್ನ ಪ್ರೆಸ್ ಮಾಡಿ. ಎಸ್. ಸೊ ಸ್ಟೂಡೆಂಟ್, ಈಗ ಕಮೆಂಟ್ ಪ್ರಾಂಪ್ಟಿಂದ ನಾವು ಹೊರಗಡೆ ಬಂದಿದ್ದೀವಿ. ಸೊ ಗೊತ್ತಾಯ್ತಲ್ಲ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸಲ್ಲಿ ನಾವೇನೇನು ಕಲ್ತೀವಿ, ಡಾಸ್ ಅಂದರೆ ಏನು, ಯಾಕೆ ಯೂಸ್ ಮಾಡಬೇಕು, ಅದರಿಂದ ಏನು ಮಾಡ್ತೀವಿ, ಹಾಗೆ ಸಿಂಪಲ್ ಕಮೆಂಟ್ಸ್ನ ಕಲ್ತ್ವಿ, ಫೈಲ್ಸ್ನ ಕೂಡ ಕ್ರಿಯೇಟ್ ಮಾಡಿದ್ದೀವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಮಾಡಿದಂತಹ ಎಲ್ಲ ಕಮೆಂಟ್ಸ್ನು ವರ್ಕೌಟ್ ಮಾಡಿ ಸೊ ನಿಮ್ಮ ಟೀಚರ್ಗೆ ತೋರಿಸಿ. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.